श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमवरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮನ್ಮಹಾಭಾರತ ತಾತ್ಪರ್ಯನಿರ್ಣಯ 3ನೇ ಅಧ್ಯಾಯದ 46ನೇ ಶ್ಲೋಕ. ಸುರಾಸುರಾಣಾಮುದಧಿಂ ವಿಮತ್ಮತಾಂ ದಧಾರ ಪೃಷ್ಠೇನ ಗಿರಿಂ ಸಮಂದರಂ ವರಪ್ರದಾನಾದ ಪರೈರಧಾರ್ಯಂ ಹರಸ್ಯ ಕೂರ್ಮೋ ಬೃಹದಂಡವೋಢಾ. ಅನಂತರಂ ಶ್ರೀ ಕೂರ್ಮಾವತಾರ ಪ್ರಯೋಜನಂ ಆಹ. ವರಾಹದೇವರು, ಕೂರ್ಮರೂಪಿ ಪರಮಾತ್ಮ, ತದನಂತರ ನರಸಿಂಹದೇವರ ಅವತಾರಗಳನ್ನು ಹೇಳಿ, ವರಾಹ ಮತ್ಸ್ಯ ನರಸಿಂಹದೇವರ ಅವತಾರಗಳನ್ನು ಹೇಳಿ ಈಗ ಕೂರ್ಮರೂಪದ ಅವತಾರದ ಪ್ರಯೋಜನವನ್ನ ಆಚಾರ್ಯರು ಹೇಳ್ತಾ ಇದ್ದಾರೆ. ಉದಧಿಂ ಹಾಗೆಂದ್ರೆ ಸಮುದ್ರ, ಉದಧಿಂ ವಿಮಥ್ನತಾಂ ಸಮುದ್ರ ಮಥನ ಮಾಡುವಾಗ, ದೇವಾಸುರಾಣಾಂ ಅರ್ಥೇ ದೇವಾಸುರರು ಸೇರಿ ಸಮುದ್ರ ಮಥನ ಮಾಡ್ತಾ ಇದ್ದಾರೆ ಅಮೃತಕ್ಕಾಗಿ. ಆಗ ಮಂದರ ಪರ್ವತವನ್ನ ಕಡಗೋಲಾಗಿ ಮಾಡ್ಕೊಂಡಿದ್ರು, ವಾಸುಕಿ ಸರ್ಪವನ್ನ ಹಗ್ಗವಾಗಿ ಇಟ್ಕೊಂಡು ಮಥನ ಮಾಡ್ತಾ ಇದ್ರು, ಕ್ಷೀರಸಾಗರವನ್ನೇ ಮಥನ ಮಾಡ್ತಾ ಇದ್ರು. ಆಗ ಮಂದರ ಪರ್ವತ ಜಿಡ್ಡು, ಕ್ಷೀರಸಾಗರ ಅಂದ್ರೆ ಒಂದು ಜಿಡ್ಡು ಇರುತ್ತದೆ, ಅದರಿಂದ ಮುಳುಗಕ್ ಶುರುವಾಯಿತು ಅಂತ ಹೇಳ್ತಾರೆ. ಆಗ ಪರಮಾತ್ಮ ಕೂರ್ಮನಾಗಿ ಆ ಮಂದರ ಪರ್ವತವನ್ನ ಬೆನ್ನಿನಲ್ಲಿ ಹೊತ್ತ ಹಾಗೆ ಅಂತ. ಮಂದರಗಿರಿಂ ದದಾರ, ಅದು ಎಂಥ ಬೆಟ್ಟ ಅದು ಹಾಗೆಂದ್ರೆ, ರುದ್ರಸ್ಯ ವರಪ್ರದಾನಾತ್ ನಿಮಿತ್ತಾತ್ ಅಪರೈಹಿ ಅಧಾರ್ಯಂ. ಅಲ್ಲ, ಪರಮಾತ್ಮನೇ ಯಾಕೆ ಬರಬೇಕು, ಎಷ್ಟೋ ಜನ ಅದನ್ನ ಹಿಡಿದು ನಿಲ್ಲಿಸಬಹುದಲ್ಲ. ಹಾಗೆಂದ್ರೆ ರುದ್ರದೇವರ ವರ ಇತ್ತಂತೆ. ಏನು ಅಂತ, ಯಾರೂ ಕೂಡ ಅದನ್ನ ಧಾರಣೆ ಮಾಡ್ಲಿಕ್ಕಾಗದೇ ಇರಲಿ ಹಾಗೆಂತ ವರ ಇತ್ತು. ಅದರಿಂದ ಪರಮಾತ್ಮ ತಾನೇ ಕೂರ್ಮನಾಗಿ ಬಂದು ಅದನ್ನು ಧರಿಸಿದ ಹಾಗೆ ಅಂತ. ಏತಾದೃಶಂ ಮಂದರ ಧಾರಣಂ ಹರೇಹೇ ನ ಆಶ್ಚರ್ಯ ಬುದ್ಧಿಕರಂ. ಏನು ದೊಡ್ಡ, ನಮ್ಮ ದೃಷ್ಟಿಯಿಂದ ದೊಡ್ಡದಾಗಿರಬಹುದು, ಆದರೆ ಪರಮಾತ್ಮನ ದೃಷ್ಟಿಯಿಂದ ಇದು ಏನು ಇಲ್ಲ ಹಾಗೆ ಅಂತ. ಯಾಕೆ? 50 ಕೋಟಿ ಯೋಜನ ವಿಸ್ತೀರ್ಣಸ್ಯ ಮಂದರಾದ್ಯನೇಕ ಮಹಾಗಿರಿಯುಕ್ತಸ್ಯ ಬ್ರಹ್ಮಾಂಡಸ್ಯ ಧಾರಣೆ ಸಮರ್ಥಸ್ಯ ತದೇಕದೇಶ ಮಂದರಗಿರಿ ಧಾರಣಂ ಕಿಮಾಶ್ಚರ್ಯಂ ಇತಿ ಭಾವ. 50 ಕೋಟಿ ಯೋಜನ ವಿಸ್ತೀರ್ಣವಾದ ಮಂದರಾದಿ ಅನೇಕ ಶ್ರೇಷ್ಠ ಪರ್ವತಗಳನ್ನು ಒಳಗೊಂಡದ್ದು ಈ ಬ್ರಹ್ಮಾಂಡ. ಅಂತ ಬ್ರಹ್ಮಾಂಡವನ್ನೇ ಪರಮಾತ್ಮ ಧರಿಸಿದವ ಅಂತ ಆದ ಮೇಲೆ ಆ ಬ್ರಹ್ಮಾಂಡದ ಒಂದು ಪಾರ್ಟ್ ಮಂದರಗಿರಿ, ಅದನ್ನು ಧರಿಸಿದರಲ್ಲಿ ಏನು ಆಶ್ಚರ್ಯ ಇದೆ ಹಾಗೆ ಅಂತ ಅದರ ಅಭಿಪ್ರಾಯ. ವರಾದಜೇಯತ್ವಂ ಅವಾಪದೈತ್ಯರಾಟ್ ಚತುರ್ಮುಖಸ್ಯೈವ ಬಲಿರ್ಯದಾ ತದಾ ಅಜಾಯತೇಂದ್ರ ವರಜೋದಿತೆ ಸುತೋ ಮಹಾನಜೋಪ್ಯಬ್ಜ ಭವಾದಿ ಸಂಯುತಃ. ಅಥ ವಾಮನಾವತಾರ ಸಪ್ರಯೋಜನಂ ಆಹ. ವಾಮನಾವತಾರ ಚರಿತ್ರೆಯನ್ನು, ಅದರ ಪ್ರಯೋಜನವನ್ನು ಹೇಳ್ತಾ ಇದ್ದಾರೆ. ದೈತ್ಯರ ರಾಜನಾದ ಬಲಿಚಕ್ರವರ್ತಿ ಚತುರ್ಮುಖಸ್ಯ ವರಾದೇವ ಅಜೇಯತ್ವಂ. ಬ್ರಹ್ಮದೇವರ ವರ ಇದೆ ಆ ಮಹಾ ಬಲಿಚಕ್ರವರ್ತಿಗೆ, ದೇವತೆಗಳಿಂದ ಗೆಲ್ಲಿಕ್ಕಾಗೋದಿಲ್ಲ. ಅಂತಹ ವರವನ್ನ ಪಡೆದಿದ್ದಾಗ, ಯದಾ ಅವಾಪ ಯಾವಾಗ ಬಲಿಚಕ್ರವರ್ತಿ ಪಡೆದನೋ ತದಾ ಆಗ ಪರಮಾತ್ಮ ಹರಿ ಅಬ್ಜಭವಾದಿಭಿ ಸಂಸ್ತುತಃ, ಬ್ರಹ್ಮರುದ್ರಾದಿಗಳಿಂದ ಸ್ತುತ್ಯನಾದ ಪರಮಾತ್ಮ ಅಜಃ ಅಪಿ, ಯದ್ಯಪಿ ಅವನಿಗೆ ಹುಟ್ಟು ಇಲ್ಲ, ಪರಮಾತ್ಮನಿಗೆ ಹುಟ್ಟು ಇಲ್ಲ, ಆದರೂ ಕೂಡ ಜನನರಹಿತ, ಆದರೂ ಕೂಡ ಅದಿತೇಹೇ ಸುತಃ ಅಜಾಯತ ಪ್ರಾದುರ್ಭೂತಃ, ಅದಿತಿಯ ಮಗನಾಗಿ ಪರಮಾತ್ಮ ವಾಮನನಾಗಿ ಅವತಾರ ಮಾಡಿದ ಅಂತ. ತಥಾ ಮಹಾನಪಿ ಸರ್ವಶ್ರೇಷ್ಠ ಅಪಿ ಇಂದ್ರಸ್ಯ ಅವರಜಃ ಅನುಜಃ ಅಜಾಯತೆ ಇತ್ಯರ್ಥ. ಯದ್ಯಪಿ ಪರಮಾತ್ಮ ಶ್ರೇಷ್ಠ ಸರ್ವೋತ್ತಮ ಆಗಿದ್ರೂ ಕೂಡ ದೇವೇಂದ್ರನ ತಮ್ಮನಾಗಿ ಪರಮಾತ್ಮ ಅವತಾರವನ್ನು ಮಾಡಿದ ಅಂತ ಹೇಳ್ತಾರೆ.
ಸವಾಮನಾತ್ಮಾಸುರ ಭೂಭೃತೋಧ್ವರಂ ಜಗಾಮಗಾಂ ಸಂನಯನ್ ಪದೇ ಪದೇ ಜಹಾರ ಚಾಸ್ಮಚ್ಛಲ ಚಲತಸ್ತ್ರಿವಿಷ್ಟಪಂ ತ್ರಿಭಿಃ ಕ್ರಮೈಸ್ತಚ್ಚ ದದೌ ನಿಜಾಗ್ರಜೆ. ವರಾಹನಾಮ್ನಾ ಸಹ ಹರಿಃ ಅಸುರಭೂಭೃತಃ ಅಸುರಯುಕ್ತಸ್ಯ ಭೂಭೃತಃ ಬಲೇಃ ಅಧ್ವರಂ. ವಾಮನನಾಗಿ ಪರಮಾತ್ಮ ಅವತಾರ ಮಾಡಿ ಆ ಅಸುರನು ಯಾಗ ಮಾಡತಕ್ಕ ಬಲಿಚಕ್ರವರ್ತಿ ದಾನ ಮಾಡತಕ್ಕ ಯಾಗ ಭೂಮಿಗೆ ಹೋಗ್ತಾ ಹೇಗೆ ಹೋದ್ರು ಹಾಗೆ ಅಂದ್ರೆ ಭೂಮಿಯನ್ನ ಬಗ್ಗಿಸ್ತಾ ಹೋದಂತೆ. ಪರಮಾತ್ಮ ಒಂದು ಹೆಜ್ಜೆ ಇಡಬೇಕು, ಭೂಮಿಯಲ್ಲಿ ಸ್ವಲ್ಪ ತಗ್ಗ ಆಗಬೇಕು, ಆ ತರ ಇತ್ತಂತೆ. ಪದೇ ಪದೇ ಸನ್ನಮಯನ್ ನತಾಂ ಕುರ್ವನ್ ಜಗಾಮ ಅಂತ ಬರೀತಾರೆ. ಅಸ್ಮಾತ್ ಬಲೇಹೇ ಸಕಾಶಾತ್, ಆ ಬಲಿಚಕ್ರವರ್ತಿಯ ದೆಸೆಯಿಂದ ಛಲತಃ ಛಲದಿಂದ 3 ಬಾದ ಭೂಮಿಯನ್ನ ಕೊಡು ಅಂತ ಕೇಳಿ ಬೇಡ್ತಾನೆ. ಬಲಿಚಕ್ರವರ್ತಿ ಕೂಡ ಪುಟ್ಟ ವಾಮನ, ಇವನು ಎಷ್ಟು ತಗೋತಾನೆ ಹಾಗೆ ಅಂತ ಆಯ್ತು 3 ಪಾದ ಹೆಜ್ಜೆಯನ್ನು ಕೊಡ್ತೇನೆ ಅಂತ ಸಂಕಲ್ಪ ಮಾಡ್ತಾನೆ. ತದನಂತರ ಪರಮಾತ್ಮ ಮೊದಲು ಬೆಳೆಯನ, ಆಮೇಲೆ 3 ಹೆಜ್ಜೆ ತೆಗೆದುಕೊಂಡ್ರೆ ಆಯ್ತು ಅಂತ ಬೆಳೆಯಕ್ಕೆ ಶುರು ಮಾಡ್ತಾನೆ. ಆಗ ಒಂದು ಪಾದದಿಂದ ಭೂಮಿಯನ್ನು, ಇನ್ನೊಂದು ಪಾದದಿಂದ ಆಕಾಶದಲ್ಲಿ ಇರತಕ್ಕ ಎಲ್ಲವನ್ನು ಕೂಡ ಪರಮಾತ್ಮ ಅಳೆದ. 3ನೇ ಪಾದ ಇಡೋದಕ್ಕೆ ಜಾಗನೇ ಇಲ್ಲ. ಅದನ್ನೇ ಬರೀತಾರೆ ತ್ರಿಭಿಹಿ ಕ್ರಮೈಹಿ, ತ್ರಿಭಿಹಿ ಪದಕ್ರಮೇಣೈಹಿ, 3 ಅಳತೆ, 3 ಪಾದದ ಅಳತೆ. ಅದರಿಂದ ಆ ಬಲಿಚಕ್ರವರ್ತಿಯಿಂದ ಸ್ವರ್ಗ ಭೂಮಿ ಎಲ್ಲವನ್ನು ಕೂಡ ತಾನು ತೆಗೆದುಕೊಂಡು ಅವನನ್ನು ಕಟ್ಟಿ ಹಾಕ್ತಾನೆ. 3ನೇ ಜಾಗ ಎಲ್ಲಿ ಜಾಗ ಇಲ್ಲ, ನೀನು ಕೊಡು ಹಾಗೆ ಅಂತ. ಈ ರೀತಿಯಾಗಿ ಬಲಿಚಕ್ರವರ್ತಿಯಿಂದ ಸ್ವರ್ಗಾದಿಗಳನ್ನೆಲ್ಲ ತೆಗೆದುಕೊಂಡು ಅದನ್ನ ತನ್ನ ಅಣ್ಣ ದೇವೇಂದ್ರನಿಗೆ ಅದನ್ನು ಕೊಟ್ಟ ಹಾಗೆ ಅಂತ. ಇಂದ್ರಾಯ ದದೌ ಇತ್ಯರ್ಥಃ. ಬಲಿಚಕ್ರವರ್ತಿಗೆ ತಾನು ದಾನ ತೆಗೆದುಕೊಂಡಿದ್ದಾನೆ ಪರಮಾತ್ಮ. ಅದಕ್ಕಾಗಿ ಸುತ್ತಲ ಲೋಕದಲ್ಲಿ ಒಂದು ಪ್ರತಿ ಸ್ವರ್ಗವನ್ನ ನಿರ್ಮಾಣ ಮಾಡಿ ಅಲ್ಲಿ ಅವನಿಗೆ ಅನುಗ್ರಹವನ್ನು ಮಾಡ್ತಾನೆ ಹಾಗೆ ಅಂತ ಭಾಗವತದಲ್ಲಿ ಬರುತ್ತದೆ. ಇದು ವಾಮನಾವತಾರದ ವಿಚಾರ. ಇನ್ನು ಪಿತಾಮಹೇನಾಸ್ಯ ಪುರಾಭಿಯಾಚಿತೋ ಬಲೆ ಕೃತೆ ಕೇಶವ ಆಹಯದ್ವಚಃ ನಾಯಾಂಚಯಾಹಂ ಪ್ರತಿಹನ್ಮಿತಂ ಬಲಿಂ ಶುಭಾನನೇತ್ಯೇವ ತಥೋಭ್ಯಯಾಚತ. ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ. ನಾನು ದಿತಿಜತ್ವ ವಿಶೇಷಾತ್ ಹಿರಣ್ಯಾದೀನಿವ ಬಲಿಮಪಿ ಹತ್ವಾ ಕಿಮರ್ಥಂ ತ್ರಿವಿಷ್ಟಪಂ ನ ಜಹಾರ. ದ್ವಿತೀಯ ಮಕ್ಕಳೇ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅವರನ್ನೆಲ್ಲ ಪರಮಾತ್ಮ ಸಂಹಾರ ಮಾಡಿಯೇ ಭೂಮಿಯನ್ನ ತಂದದ್ದು. ಹಾಗಿರುವಾಗ ಬಲಿಚಕ್ರವರ್ತಿಯನ್ನು ಯಾಕೆ ಮಾತ್ರ ಸಂಹಾರ ಮಾಡಲಿಲ್ಲ? ಯಾಕೆ ದಾನ ಬೇಡಿದ ಸ್ವಾಮಿ? ಸರ್ವೋತ್ತಮನಾಗಿ ದಾನ ಬೇಡವ್ರೆ ಹಾಗೆ ಅಂತ ಯಾಕೆ ಬೇಡಿದ? ಸಂಹಾರ ಮಾಡಿ ದೇವೇಂದ್ರನಿಗೆ ಕೊಡಬಹುದಾಯ್ತಲ್ಲ ಹಾಗೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಅಸ್ಯ ಬಲೇ ಹೇ ಪಿತಾಮಹೇನ ಪ್ರಹ್ಲಾದೇನ, ಬಲಿಚಕ್ರವರ್ತಿಯ ತಂದೆ ವಿರೋಚನನ ತಂದೆ ಪ್ರಹ್ಲಾದ. ಅಂದ್ರೆ ಪ್ರಹ್ಲಾದನ ಮೊಮ್ಮಗನೇ ಬಲಿಚಕ್ರವರ್ತಿ. ಆ ಪ್ರಹ್ಲಾದ ಪರಮಾತ್ಮನ ಹತ್ರ ಪ್ರಾರ್ಥನೆ ಮಾಡಿದಂತೆ, ಬಲಿಹೀನ ಅಂತವ್ಯ, ಬಲಿಚಕ್ರವರ್ತಿಯನ್ನ ಸ್ವಾಮಿ ನೀನು ಸಂಹಾರ ಮಾಡಬಾರದು ಹಾಗೆ ಅಂತ ಪ್ರಾರ್ಥನೆ ಮಾಡಿದಂತೆ. ಆ ಪರಮಾತ್ಮನ ಕೂಡ ಆಯ್ತು ಅಂತ ನಾನು ಸಂಹಾರ ಮಾಡೋದಿಲ್ಲ ಹಾಗೆ ಅಂತ ವರವನ್ನು ಕೊಡ್ತಾರೆ. ಆ ವರವನ್ನ ಸ್ಮರಿಸಿಕೊಂಡು ಪರಮಾತ್ಮ ಬಲಿಚಕ್ರವರ್ತಿಯನ್ನ ಸಂಹಾರ ಮಾಡದೆ ಅವನಲ್ಲಿ ಯಾಚನೆ, ಪರಮಾತ್ಮನಿಗೆ ಏನು ಉದ್ದೇಶ? ತಾನು ದೇವೇಂದ್ರ ಪದವಿಯಲ್ಲಿ ಕೂಡಿಸಿದ್ದಾನೆ, ಅವನಿಗೆ ಸ್ವರ್ಗ ಸಿಗಬೇಕು ಹಾಗೆ ಅಂತ. ಅದನ್ನ ಬಲಿಚಕ್ರವರ್ತಿ ಅಪಹಾರ ಮಾಡಿದ್ದಾನೆ. ಮತ್ತೆ ಬಲಿಚಕ್ರವರ್ತಿಯಿಂದ ಅಪಹಾರ ಮಾಡಿ ಕೊಟ್ರೆ ಸಾಕು, ದೇವೇಂದ್ರನಿಗೆ ಕೊಟ್ರೆ ಸಾಕು, ಪರಮಾತ್ಮನ ಇಚ್ಛೆ ಸಂಕಲ್ಪ ಅದು ಪೂರ್ಣವಾಗುತ್ತದೆ. ಅದರಿಂದ ಯಾಚನೆಯನ್ನು ಮಾಡಿದ ಅಂತ.
ಹೇ ಶುಭಾನನ ಪ್ರಹ್ಲಾದ ಅಯಾಂಚಯ, ಅದಕ್ಕೆ ಪರಮಾತ್ಮ ಉತ್ತರ ಕೊಟ್ಟಂತೆ. ಪ್ರಹ್ಲಾದನಿಗೆ ಏನು ಮಾತು ಹೇಳಿದ? ಶುಭಾನನ, ಸುಂದರವಾದ ಮಂಗಳವಾದ ಮುಖವುಳ್ಳವನೇ ಪ್ರಹ್ಲಾದ, ಅಯಾಂಚಯ ಯಾಚನ ವ್ಯತಿರಿಕೇನ ತಂಬಲಂ ನ ಪ್ರತಿಹನ್ಮಿ ಇತಿ ವಚಾಹ. ಹಾಗೆ ಅವನನ್ನು ನಾನು ಸಂಹಾರ ಮಾಡೋದಿಲ್ಲ, ನಾನು ಯಾಚನೆ ಮಾಡ್ಕೋತೀನಿ ಹಾಗೆ ಅಂತ ಪರಮಾತ್ಮ ವರವನ್ನು ಕೊಟ್ಟಿದ್ದ. ಅದರಿಂದ ಯಾವ ತೊಂದರೆಯೂ ಇಲ್ಲ ಹಾಗೆಂತ. ಬಭೂವಿರೇ ಚಂದ್ರಲಲಾಮತೋ ವರಾತ್ ಪುರಾಹ್ಯಜೇಯ ಅಸುರಾಧರಾತಲೆ ತೈರರ್ಧಿತಾ ವಾಸವನಾಯಕಾ ಸುರಾ ಪುರೋ ನಿಧಾಯಾಬ್ಜಜಂ ಅಸ್ತುವನ್ ಹರಿಂ. ಇದಾನಿಂ ಭಾರ್ಗವರಾಮಾವತಾರಂ ವಕ್ತುಂ ಪ್ರಸಕ್ತಿಮಾಹ. ಇನ್ನು ಪರಶುರಾಮ ದೇವರ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅಸುರಾಹ ಪೂರ್ವಮಜನಿ ಚಂದ್ರಲಲಾಮತಃ ಅಂದ್ರೆ ರುದ್ರಸ್ಯ ಪರಾತ್. ಆ ಅಸುರರು ಮೊದಲು ಹುಟ್ಟಿದ ಅಸುರರೇ ಮತ್ತೆ ಹುಟ್ಟುತ್ತಾರೆ. ರುದ್ರದೇವರ ವರವನ್ನು ಪಡೆದು ಧರಾತಲೆ ನೃಪರೂಪೇಣ ಬಭೂವಿರೇ, ಮತ್ತೆ ಅವರನ್ನ ಸಂಹಾರ ಮಾಡ್ತಾನೆ ಪರಮಾತ್ಮ. ವಾಯುದೇವರು ಎಲ್ಲರೂ ಕೂಡ ಅಸುರರನ್ನ ಅನೇಕ ಬಾರಿ ಸಂಹಾರ ಮಾಡ್ತಾರೆ, ಮತ್ತೆ ಅನೇಕ ಬಾರಿ ಹುಟ್ಟಿ ಬರ್ತಾ ಇರ್ತಾರೆ ಅವರು. ಆ ಸಲ ಹುಟ್ಟಿದಾಗ ಅವರು ರಾಜರಾಗಿ ಹುಟ್ಟಿದರಂತೆ ಭೂಮಿಯಲ್ಲಿ. ತೈಹಿ ಅಸುರಾಹ ಅರ್ಧಿತಾಹ ಪೀಡಿತಾಹ ವಾಸವನಾಯಕಾಹ, ಅವರೆಲ್ಲರೂ ಕೂಡ ಇಂದ್ರಾದಿಗಳನ್ನ ಪೀಡಿಸ್ತಾ ಇರ್ತಾರೆ. ಆಗ ಇಂದ್ರದೇವರು ಬ್ರಹ್ಮದೇವರನ್ನ ಶರಣು ಹೋಗ್ತಾರೆ. ನಿಧಾಯ ಪುರಸ್ಕೃತಿ ಹರಿಮಸ್ತುವನ್, ಆ ಬ್ರಹ್ಮಾದಿ ಸಕಲ ದೇವತೆಗಳು ಕೂಡ ಆಗ ಪರಮಾತ್ಮನ ಹತ್ರ ಹೋಗಿ ಪರಮಾತ್ಮನನ್ನ ಸ್ತೋತ್ರ ಮಾಡಿದ್ರು ಹಾಗೆ ಅಂತ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.